ಪಾರ್ಟ್ 2 ವಿಡಿಯೋಗೆ ಮತ್ತೆ ಸ್ವಾಗತ. ನಾವು ಅಭಿಷೇಕ ಮಾಡ್ಬೇಕಾದ್ರೆ ಹೋಗಿದ್ದು. ಅಭಿಷೇಕ ಮಾಡ್ತಿದ್ದಂಗೆ ಹಾಗೆ ಸುಮ್ಮನೆ ಫೋಟೋಗಳ ವೀಡಿಯೋಗಳು ತಗೊಳ್ಳೋಷ್ಟರಲ್ಲಿ 10 ನಿಮಿಷದಲ್ಲಿ ದೇವ್ರಿಗೆ ಅಲಂಕಾರ ಮಾಡಿಬಿಟ್ರು. ನಾವು ಇದೇನಿದು ಇಷ್ಟು ಬೇಗ ಅಲಂಕಾರ ಮಾಡಿಬಿಟ್ರಲ್ಲ ಅಂತೇಳಿ ನೋಡ್ತಾ ಇದ್ವಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಅಂದರೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ಇನ್ನು ದೇವ್ರುಗಳೆಲ್ಲ ದರ್ಶನ ಮಾಡಬೇಕಿತ್ತು. ನಾವು 9:30 ಅಷ್ಟರಲ್ಲೆಲ್ಲ ಎಲ್ಲ ಕಡೆ ದರ್ಶನಗಳೆಲ್ಲ ಮುಗಿಸ್ಕೊಂಡ್ಬಿಟ್ವಿ. ಸುತ್ತ ಬಂದು ಎಲ್ಲ ಕಡೆ ಒಂದೊಂದು ದೇವ್ರುಗಳಿದ್ದಾವೆ. ಸೊ ಅವೆಲ್ಲನೂ ನೋಡಿಕೊಂಡು ಬೇಗ ಬಂದು ಅಂದರೆ ಎಲ್ಲ ಒಬ್ಬೊಬ್ಬರು ಬಂದಂತ ಹೋಗ್ಬಿಟ್ಟಿದ್ರು. ಅವರೆಲ್ಲ ಬರಲಿ ಒಂದು ತಾವಿರೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ. ಆಮೇಲೆ ಸ್ವಾಮೀಜಿಗಳು ಬರ್ತಾಯಿದ್ರು. ಮಕ್ಕಳೆಲ್ಲ ಅಂದರೆ ಅಲ್ಲಿ ಮಠದಲ್ಲಿರೋ ಮಕ್ಕಳೆಲ್ಲನೂ ಕೂಡ ಅವರು ಬಂದಿಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಶ್ಲೋತ್ರಗಳೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅದಕ್ಕಾಗಿ ನಾವು ನೋಡೋಣ ಅಂಥೇಳಿ ಈಗ ನಂದಿನ ಕರ್ಕೊಬರ್ತಿದ್ದಾರೆ. ಯಾಕಂದರೆ ನಿರ್ಮಲಾನಂದ ಸ್ವಾಮೀಜಿಗಳು ಅವರು ಬೆಳಗ್ಗೆ ಮಾತ್ರನೇ ಬರೋದು. ಅಂದರೆ ಭಾನುವಾರ ಬೆಳಗ್ಗೆ ಟೈಮಲ್ಲಿ ಅವರು ಪೂಜೆ ಮಾಡೋ ಟೈಮಲ್ಲಿ ಸಿಗ್ತಾರೆ. ಸೊ ಹಾಗಾಗಿ ಈ ನಂದಿಗೂ ಪೂಜೆ ಮಾಡ್ತಾರಂತೆ ನನಗೂ ಗೊತ್ತಿರಲಿಲ್ಲ. ನಾವು ನೋಡ್ತಾ ಇದ್ವಿ ನಿರ್ಮಲಾನಂದ ಸ್ವಾಮೀಜಿಗಳು ನಂದಿಗೂ ಕೂಡ ಪೂಜೆ ಮಾಡಿ ಹೊರಟರು. ಇನ್ನು ನಾವು ಮೇಲೆಲ್ಲಿ ಹೋಗ್ಬೇಕಿತ್ತು, ಗಂಗಾಧರೇಶ್ವರಂಗೆ ಹೋಗಿರಲಿಲ್ಲ. ನಾವು ಹೋಗೋಣ ಅಂತೇಳಿ ಹೊರಟ್ವಿ. ಈ ನಾಯಿ ಇದೆ ಅಲ್ವಾ, ಈ ನಾಯಿನ ನಮ್ಮ ಹೇಮಂತ ಇದ್ದಾನೆ, ನಮ್ಮ ಅಕ್ಕನ ಮಗ ಇದ್ದಾನೆ. ಅವನು ನಾವು ಅಡುಗೆ ಮಾಡ್ತೀವಿ ಅಲ್ಲಿ ಊಟಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟ ನಾಯಿಗೆ. ಆ ನಾಯಿ ನಮ್ಮ ಜೊತೆನೇ ತಿರುಗ್ತಾಯಿತ್ತು, ಎಲ್ಲೂ ಆ ಕಡೆ ಈ ಕಡೆ ಹೋಗೇ ಇಲ್ಲ. ನಮಗಂತೂ ಅದು ಬರ್ತಾಯಿದ್ದಕ್ಕೂ ಸಖತ್ತು ಖುಷಿ ಆಯ್ತಾಯಿತ್ತು. ನನ್ನ ಮಕ್ಕಳಂತೂ ಕೇಳಬೇಕಾ, ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಆ ನಾಯಿ ಹತ್ರನೇ ಇರ್ತಾಯಿದ್ದ ರಿಷಿ. ನಾವು ಗದ್ರು ಕರೆದ್ರೂ ಬರ್ತಾ ಇರಲಿಲ್ಲ ಅವನು. ನೋಡಿ ಎಷ್ಟೊಂದು ಆಟ ಆಡಿಸ್ತಾರೆ ಅಂತ. ಲಾಸ್ಟಲ್ಲಿ ನಾವು ಊಟಕ್ಕೆ ಹೊರಟ್ಬಿಡ್ತೀವಿ. ಆಗ ಅದೆಲ್ಲ ಮಿಸ್ ಆಗೋಯ್ತು. ಊಟದವರೆಗೂ ಬರೋಕ್ಕಾಗಿಲ್ಲ ಪಾಪ. ಅದು ಬರ್ತಾನೆ ಇತ್ತು ಜೊತೆಲೇ. ಅಂದರೂ ನಮ್ಮ ಮನೆಯವರೆಲ್ಲ ಓಡಿಸ್ತಾಯಿದ್ರು, ಏನಕ್ಕೆ ಬರ್ತೀವಿ ಹೋಗು ಅಂತೆಲ್ಲ ಇದು ಮಾಡ್ತಾಯಿದ್ರು. ಮಕ್ಕಳು ಬಿಡ್ತಾ ಇರಲಿಲ್ಲ. ಹಾಗೆ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲರೂ ಒಂದೊಂದು ಕ್ಲಿಪ್ಪಿಂಗ್ ಫೋಟೋಗಳು ತೆಕ್ಕೊಳ್ಳೋಣ ಬನ್ನಿ ಅಂತ ಹೇಳಿದ್ವಿ. ಹಾಗೆ ಇಲ್ಲೊಂದು ಹರಟೆ ಹೊಡೆ ಥರ ವೀಡಿಯೋ ಥರ ತೆಕ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲರೂ ಬನ್ನಿ ಅಂತ ಕರೆದ್ವಿ. ಎಲ್ಲರೂ ಹೋಗಿ ಕೂತ್ಕೊತಾಯಿದ್ರು. ಚೆನ್ನಾಗಿತ್ತು ಎಲ್ಲ. ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಅಂದರೆ ನಾನು ನಾದಿನಿ ಇದರೆಲ್ಲ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂದರೆ ಅವರೇ ಫಸ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡು ನೀನು ಅಂತ ಹೇಳಿದ್ದು ಅವರೇ. ನಾನು ಹೋಗ್ಲಿ ಅಂತ ಸುಮ್ಮನೆ ಇರ್ತಾಯಿದ್ದೆ. ಇವಾಗೂ ನಾನು ನಿಲ್ಲಿಸ್ಬಿಟ್ಟಿದ್ದಕ್ಕೆ ಅವರೇ ಬೈದಿದ್ದು, ಸ್ಟಾರ್ಟ್ ಮಾಡು, ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಹಾಕು ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡಿ, ಆದರೆ ಲೈಕ್ ಕೊಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನಾವು ಮಕ್ಳುಗಳೆಲ್ಲ ಇದ್ವಲ್ಲ, ಅವ್ರ ಕೈಯಲ್ಲೆಲ್ಲ ಕೂಡ ವೀಡಿಯೋಗಳು ಮಾಡಿಸ್ಕೊಳ್ತಾ ಇದ್ವಿ. ಪಾಪ ಮಾಡ್ತಾಯಿದ್ರು, ಚೆನ್ನಾಗೇ ಮಾಡಿಕೊಡ್ತಾಯಿದ್ರು. ನೋಡಿ ನಾಯಿ ಮತ್ತೆ ಇಲ್ಲಿ ಬಂದಾಗ ನಾವು ದೀಪ ಹಚ್ಬೇಕಾಯ್ತು ಅಂತೇಳ್ಬಿಟ್ಟು ನಾವು ಒಂದು ಸೈಡ್ ಹೊರಟು ಊಟಕ್ಕೆ. ನಮ್ಮ ಅಮ್ಮ ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಅಮ್ಮ ಒಂದು ಸೈಡ್ ಹೋದರು, ಊಟಕ್ಕೆ ಹೋದ್ರು. ನಾವು ದೀಪ ಹಚ್ಚೋಕೆ ಹೋದ್ವಿ. ಪಾಪ ಆ ನಾಯಿ ಮಿಸ್ ಆಯಿತು. ಮತ್ತು ನಾವು ಅಲ್ಲಿ ದೀಪ ಎಲ್ಲ ಹಚ್ಚಾದ್ಮೇಲೆ ಬಂದು ಪ್ರಸಾದ ತಿಂದ್ವಿ. ಪ್ರಸಾದ ತಿಂದಾದಮೇಲೆ ಅವಾಗ ಕರೆಕ್ಟಾಗಿ ಇನ್ನೂ 9:30 10 ಗಂಟೆ ಆಗಿತ್ತು. ಇನ್ನು ಹೊರಟ್ವಿ. ರೂಮ್ ಹತ್ರ ಹೋಗ್ಬಿಟ್ಟು ಲಗೇಜ್ ಎಲ್ಲ ಎತ್ಕೊಂಡು ಇನ್ನು ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಇಲ್ಲಿ ಬಂದು ಎಲ್ಲ ಅಡುಗೆಗಳು ಮಾಡೋಣ ಅಂತೇಳ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ನಾನು ಬಂದು ಅಕ್ಕಿ ತೊಳೆದು ನೀರಿಗೆ ಇಡ್ತಾಯಿದ್ದೆ. ನಮ್ಮ ಮನೆಯವರು ಚಿಕನ್ ಅಂದರೆ ಕೋಳಿ ತೊಗೊಬಂದು ಇಲ್ಲಿ ತೀರ್ಥ ಹಾಕಿ ಆವಾಗ ಪೂಜೆ ಮಾಡಿ ಮತ್ತೆ ತೊಗೊಂಡೋಗ್ಬೇಕು ಕಟ್ ಮಾಡಿಸ್ಕೊಂಬರೋಕ್ಕೆ. ಹಂಗೆಲ್ಲ ಇತ್ತು. ಸೊ ಅದಕ್ಕೆ ಅವರು ಚಿಕನ್ ಕಟ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋದರು. ಇಲ್ಲಿ ತೀರ್ಥ ಎಲ್ಲ ಹಾಕ್ಕೊಟ್ಟಾದ್ಮೇಲೆ ಇನ್ನು ಮುದ್ದೆನೂ ರೈಸ್ ಮಾಡ್ಕೊಂಬಿಟ್ಟು ಇನ್ನು ಮಿಕ್ಕಿದಕ್ಕೆಲ್ಲದು ಅಂದರೆ ಮಸಾಲೆ ಗಿಸಾಲೆ ಎಲ್ಲ ಹರ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ. ಇನ್ನು 3 ಗಂಟೆ 3:30ಗೆಲ್ಲ ಬಸ್ ಇದೆ ಅಂತ ಹೇಳಿದ್ರು. ನಾವು ಇನ್ನು ಬಸ್ ಹತ್ತೋದಕ್ಕೆಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಮಾಡ್ತಾಯಿದ್ವಿ. ಅಂದರೆ ಫಾಸ್ಟು. ನನಗಿಂತ ನಮ್ಮ ಅಕ್ಕ ತುಂಬ ಫಾಸ್ಟು. ಅವ್ರು ಫಾಸ್ಟಾಗಿ ಎಲ್ಲ ಅಡುಗೆ ಊಟದಲ್ಲೆಲ್ಲ ಮಾಡ್ತಾರೆ. ಸೊ ಅದಕ್ಕೆ ನಾವು ಅನ್ನನೂ ಅಂದರೆ ಮುದ್ದೆ ಮಾಡಿಬಿಟ್ರೆ ಇನ್ನು ಸಾಂಬಾರು ಫ್ರೈ ಮಾಡೋಣ
ಅಂತ ಅಂದ್ಕೊಂಡಿದ್ದು. ಬೇಗ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಈ ಕೋಳಿಗಳಂತೂ ಒಂದು ಒದ್ರಿದ್ರೆ ಒಂದು ಒದರ್ತಾನೆ ಇರಲಿಲ್ಲ. ಆಮೇಲೆ ಎರಡೂ ಒದ್ರಿದ್ರು. ನಮ್ಮ ಮನೆಯವರು ಪೂಜೆ ಮಾಡ್ತೀರಾ ನಿಂತಿದ್ರು. ನೀನು ಮಾಡು ಬಾ ಪೂಜೆನ, ಒದರ್ತವೆ ಅಂತ ಹೇಳಿದ್ರು. ಅದಾದಮೇಲೆ ನಮ್ಮ ಮನೆಯವರು, ನಾವು ಎಲ್ಲ ಮಕ್ಕಳುಗಳು ಎಲ್ಲ ಸೇರಿ ಪೂಜೆ ಮಾಡಿದ್ವಿ. ಆಮೇಲೆ ಒದ್ರುತ್ತು ಒಂದು. ಅಂದರೂ ಕೂಡ ಏನೋ ಒಂಥರ ಖುಷಿ. ಇದು 2ನೇ ಟೈಮ್ ನಾವು ಮತ್ತೆ ಈ ಥರ ಮಾಡ್ತಾ ಇರೋದು. ಸೆಕೆಂಡ್ನೇ ಟೈಮ್ ನೋಡೋಣ. ಪೂಜಾರಿ ನೆಕ್ಸ್ಟ್ ಟೈಮ್ ನೀವು ಮರಿ ತಂದೆ ಮಾಡ್ತೀರಾ ಹೋಗಿ ಅಂತ ಹೇಳಿ ಕಳಿಸಿದ್ದಾರೆ. ಅಂಥ ಅದೃಷ್ಟ ಕೂಡ ಬಂದರೆ ಮಾಡೇ ಮಾಡ್ತೀವಿ, ಏನು ಮಾಡೋದಕ್ಕಾಗಲ್ಲ. ಹಾಗೆ ಎಲ್ಲ ಮಾಡಿಬಿಟ್ಟು ಸಿಂಪಲ್ಲಾಗೇ ಇರಲಿ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ನಾವು ಯಾರಿಗೂ ಹೇಳಲಿಲ್ಲ, ಸಿಂಪಲ್ಲಾಗೆ ಮಾಡಿದ್ವಿ. ತುಂಬಾ ಖುಷಿಯಾಯಿತು. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜೋಕ್ಸ್ ಮಾಡ್ತಾಯಿದ್ರು. ಎಲ್ಲ ವಾಯ್ಸ್ಗಳನ್ನ ಮ್ಯೂಟ್ ಮಾಡಿ ಸ್ವಲ್ಪ ಲೈಟಾಗಿ ಬರೋ ಥರ ಹಾಕ್ತೀನಿ. ಸಿಕ್ಕಾಪಟ್ಟೆ ಜೋಕ್ಸ್ ನಡೀತಾ ಇರುತ್ತೆ. ಯಾವುದು ಕೂಡ ಕರೆಕ್ಟಾಗಿ ಅಂದರೆ ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಅಲ್ಲಿ ಮಾತಾಡೋದನ್ನು ಹಾಕೋದಕ್ಕೆ ಇಲ್ಲ. ಇನ್ನು ಯಾವಾಗಾದರೂ ನೋಡೋಣ, ನಮ್ಮ ಮನೆ ಜನ ಎಲ್ಲ ಸೇರಿದಾಗ ಅಂದರೆ ಏನು ಮಾತಾಡ್ತೀವಿ ಅದನ್ನೇ ಹಾಕೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತೀನಿ. ಟೀ ಮಾಡ್ತಾಯಿದ್ವಿ. ಆ ಟೀ ಮಾಡ್ತಿರ್ಬೇಕಾದ್ರೆ ಟೀ ಸೋಸೋದು ತಂದಿರಲಿಲ್ಲ. ಹಾಗಾಗೇ ಟೀನ ಬಗ್ಗಿಸ್ಕೊಂಡು ಕುಡ್ಕೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ಅಲ್ಲಿ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು. ಅದನ್ನು ಕೂಡ ವಾಯ್ಸ್ ಎಲ್ಲ ಮ್ಯೂಟ್ ಮಾಡ್ತೀನಿ. ಸಿಂಪಲ್ಲಾಗೆ ಮಾಡಿಕೊಂಡು ಎಲ್ಲ ಬಂದ್ವಿ. ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಮತ್ತು ಅಡುಗೆ ಕೂಡ ಇಷ್ಟು ಮಿಕ್ಕಿಲ್ಲ, ಬರೀ ಸಾಂಬಾರು ಮಿಕ್ಕಿತು, ಪೀಸ್ ಏನೂ ಮಿಕ್ಕಿಲ್ಲ. ಅಲ್ಲಿರೋರು ಕೂಡ ಬಂದು ಸ್ವಲ್ಪ ಜನ ಊಟ ಮಾಡಿದ್ರು. ಚೆನ್ನಾಗಾಯಿತು. ಖುಷಿಯಾಗಿ ಅಂದರೆ ಹಿಂಗೆಲ್ಲ ಸೇರಿದಾಗ ಖುಷಿಯಾಗಿ ತಮಾಷೆಯಾಗಿ ಸೇರಿಕೊಂಡು ಎಲ್ಲ ಅಡುಗೆ ಮಾಡೋದೇ ಆಗಲಿ, ಊಟ ಮಾಡೋದೇ ಆಗಲಿ, ಜೊತೇಲಿರೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನಗೆ ಇನ್ನೊಂದು ಅಂತ ಅಂದರೆ ಅಲ್ಲಿ ಪೂಜೆ ಮಾಡಿದ ಪೂಜಾರಿ ಇದ್ದಾರಲ್ಲ, ಆ ಸ್ವಾಮಿಗಳೇ ಸ್ವಲ್ಪ ಅಂದರೆ ವೀಡಿಯೋ ಮಾಡೋದಕ್ಕಾಗಲಿ ಅವರೇ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು. ವೀಡಿಯೋ ಬನ್ನಿ ಅಂತ ಕರೆಯೋದು. ಆಮೇಲೆ ವೀಡಿಯೋ ಮಾಡೋರು ಎಲ್ಲಿದ್ದಾರೆ ಅವ್ರನ್ನ ಕರೀರಿ ಅಂತ ಹೇಳೋದು. ಅದೆಲ್ಲ ಸ್ವಲ್ಪ ಎಂಜಾಯ್ಮೆಂಟ್. ಅವ್ರು ನಮ್ಮ ಅಕ್ಕದಿರು ಹೇಳ್ತಾಯಿದ್ರು, ಹೋಗು ಮಾಡು, ಈ ಥರ ನಮ್ಮ ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ, ಮಾಡು ನೀನು ಅಂತ. ಚಿಕನ್ ಕಟ್ ಮಾಡಿಸ್ಕೊಂಡು ಬಂದರು. ಬೇಗ ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕ ಬೇಗ ಮಾಡ್ತಾಯಿದ್ರು. ನಾವೆಲ್ಲ ಸ್ಲೋ ಹಚ್ಕೊಡೋದು, ಏನಾದರೂ ಪಾತ್ರೆ ತೊಳ್ಕೊಡೋದು, ಏನಾದರೂ ಮಾಡೋದು ಅಷ್ಟೇ. ಅವ್ರದ್ದೇ ಅಡುಗೆ ಯಾವ ಥರನೇ ಆಗಲಿ ಅವರೇ ಮಾಡೋದು. ಸಖತ್ತಾಗಿ ಮಾಡ್ತಾರೆ ಅಡುಗೆಗಳ್ನ. ನಾವು ಕೂಡ ಆ ಥರ ಮಾಡೋದು. ಅವ್ರು ಎಷ್ಟೇ ಜನ ಬಂದರೂ ಅಷ್ಟು ಚೆನ್ನಾಗಿ ಅಡುಗೆ ಮಾಡಾಕ್ತಾರೆ. ಒಬ್ಬೊಬ್ಬರೇ ಮಾಡ್ತಾರೆ. ಆದರೆ ನಾವು ಸಪೋರ್ಟು ಆ ಸೈಡಲ್ಲಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಇನ್ನು ಎಡೆಗಿಟ್ಟು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಎಡೆಗೆ ಇಡ್ತಾಯಿದ್ದಾರೆ ಅಕ್ಕ ಎಲ್ಲ ತೊಗೊಬಂದು. ನಾವೂ ಕೂಡ ಅಂದರೆ ಎಲ್ಲ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಟ್ಟು ಎಲ್ಲ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ವಿ. ಅಕ್ಕ ಎಲ್ಲನೂ ಏನು ಮಾಡ್ತಾರೆ. ಪೂಜೆದು ಅಷ್ಟೇ ಅವರೇ ಎಲ್ಲ ಮಾಡೋದು. ನಮಗೆ ಅಷ್ಟಾಗಷ್ಟು ಗೊತ್ತಾಗಲ್ಲ. ಅಲ್ಲೇನೂ ರೆಡಿ ಮಾಡೋದಕ್ಕೆ ಬರೋಲ್ಲ. ನಮ್ಮ ಅತ್ತೆ ಎಲ್ಲ ರೆಡಿ ಮಾಡಿಕೊಟ್ರು. ಆಮೇಲೆ ಮಿಕ್ಕಿದ್ದು ಅವರು ಕೇಳಿದ ಐಟಮ್ಸ್ ಎಲ್ಲ ನಮ್ಮ ಅಕ್ಕ ತಂದಿರ್ತಾರಲ್ವ, ಅವ್ರು ಎತ್ತಿ ಕೊಡ್ತಾಯಿದ್ರು. ಎಡೆಗಿಟ್ಟು ಪೂಜೆ ಮಾಡಿ ಇವರು ಎಲ್ಲ ವಿಭೂತಿ ಎಲ್ಲ ಇಡ್ತಾಯಿದ್ರು. ಈ ಸ್ವಾಮಿಗಳೇನೆ ಪಾಪ ವೀಡಿಯೋ ಮಾಡ್ತಿದ್ದಕ್ಕೆ ಇವರು ಏನೋ ವೀಡಿಯೋ ಮಾಡ್ತಾಯಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವ್ರು ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾಯಿದ್ರು. ಹಾಗೆ ಬಟ್ ಆ ಥರ ಇರೋರು ಕಷ್ಟ. ಇನ್ನೂ ಒಬ್ಬೊಬ್ಬರು ಮಾಡಿಸಲ್ಲ ವೀಡಿಯೋಗಳನ್ನ. ಏನಕ್ಕೆ ಮಾಡ್ತಾಯಿದ್ದೀರಾ ಅಂತೆಲ್ಲ ಇದು ಮಾಡ್ತಾರೆ. ಪಾಪ ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡಿಸಿದ್ದಾರೆ ಅಂತಂದರೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗತ್ತೆ. ಇನ್ನು ನಮ್ಮ ಅಕ್ಕನೂ ಕೂಡ ವೀಡಿಯೋ ಮಾಡ್ಕೊತಾ ಇದ್ರು. ಹಂಗೆ ಇರಲಿ ಅಂತ ಹೇಳ್ಬಿಟ್ಟು. ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾಡಿಕೊಡಿ. ನೋಡೋಣ, ಇನ್ನು ಸ್ವಲ್ಪ ದಿನ ಹೋಗಲಿ. ಅದಾದಮೇಲೆ ಲಿಂಕೆಲ್ಲ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲಲ್ಲೇ. ಅವ್ರದ್ದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಅವ್ರು ವೀಡಿಯೋ ಮಾಡಿಸ್ತಾ ಇರೋದು ಇದು. ಈ ಥರ ಎಲ್ಲ ಮಾಡ್ತಾರೆ. ನಾವು ಸತಿ ಮಾಡಿದಾಗ ಈ ಥರ ಎಲ್ಲ ಮಾಡಿಲ್ಲ. ಈ ಸ್ವಾಮಿಗಳು ಇದೆಲ್ಲ ಈ ಥರ ಊಟದ ಹತ್ರ ಎಲ್ಲ ಹಿಂಗೆ ಹಿಡಿದ್ಬಿಟ್ಟು ಮಾಡ್ತಾರೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಈ ಸರಿ ನಮ್ಗೆ ಅವ್ರು ಸಪೋರ್ಟ್ ಮಾಡಿದ್ದೆ ತುಂಬ ಖುಷಿಯಾಯಿತು. ಆಮೇಲೆ ಪುಟ್ಟದಾಗಿರಲಿ ಅಂತ ಹೇಳ್ಬಿಟ್ಟು ಊಟ ಮಾಡ್ತಿದ್ದೀವಿ ನೋಡಿ, ವಿಡಿಯೋ ತೆಕ್ಕೊಂಡೆ. ಅದಾದಮೇಲೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆದ್ವಿ, ಹೋಗಬೇಕು ಅಂತ. ಏನೇನು ಬಸ್ ಬಂದುಬಿಡುತ್ತೆ. ಇನ್ನು ನಾವು ರೆಡಿ ಆದರೆ ಸರಿ. ನಮ್ಗೆ ಅಲ್ಲೇ ಒಲೆ ಎಲ್ಲ ಸಿಗುತ್ತೆ, ಪಾತ್ರೆ ಪಗಡೆ ಎಲ್ಲ ಸಿಗುತ್ತೆ. ಸೊ ನಾವು ಟೆನ್ಷನ್ ಅಲ್ಲಿ ಊರಿಂದ ಏನೋ ತೊಗೊಬರೋದಿರಲ್ಲ. ಏನಿದ್ರು ನಾವು ಏನು ಅಡುಗೆ ಮಾಡ್ಕೊಂಡು ತಿಂತೀವಿ ಅಂತ ಅದು ಮಾತ್ರನೇ ತರಬೇಕಾಗುತ್ತೆ. ಮಿಕ್ಕಿದ್ದೆಲ್ಲ ಏನೂ ಬೇಕಿಲ್ಲ. ನಮ್ಮ ಭಾವ ತಲೆ ಮೇಲೆ ಮಾಡ್ಕೊಂಡು ಹೋಗ್ತಾಯಿದ್ರೆ ಅದೊಂದು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಇನ್ನು ಹೊರಡೋ ಟೈಮ್ ಬಂತು. ಬಾಯ್.